ನೋಡಿರಿ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದಿದ್ರಾ ಅಂತ ತಿಳ್ಕೊತೀನಿ. ತುಂಬ ಸಖತ್ತಾಗಿ ಬರುತ್ತೆ ಇದು ಯಾವ ಗೊಜ್ಜು ಅಂತ ಕೇಳ್ತೀರಾ? ಹಸಿ ಗೊಜ್ಜು ಅಂತೇಳಿ ಮಾಡ್ತಾರೆ ಹಳ್ಳಿ ಸೈಡು. ನನಗೂ ನಮ್ಮ ತಾಯಿ ಹೇಳಿಕೊಟ್ಟಿದ್ರು. ಇದು ಮನೆಯಲ್ಲಿ ಸಾಂಬಾರು ಇಲ್ಲದಾಗ ಅಥವಾ ಯಾರಾದರೂ ನೆಂಟರು ಬಂದಾಗ ತುಂಬ ಬೇಗ ಮಾಡುವಂತಹ ರೆಸಿಪಿ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೇಳಿಕೊಡುವಂತಹ ರೆಸಿಪಿ ಬಂದು ಹಸಿ ಗೊಜ್ಜು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ. ಇದು ಪಾನಿಪುರಿ ಅಂತಾರಲ್ಲ, ಸೇಮ್ ಪಾನಿ ಟೈಪ ಆಗುತ್ತೆ. ಬಟ್ ಆದರೆ ಇದು ಪಾನಿ ಅಲ್ಲ, ಇದು ಹಸಿ ಗೊಜ್ಜು ಅಂಥೇಳಿ ನಮ್ಮ ಹಳ್ಳಿ ಸೈಡ್ ಮಾಡ್ತೀವಿ ನಾವು. ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನೀಟಾಗಿ ತೆಗೆದುಬಿಟ್ಟು ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಹುಣಸೆ ಹಣ್ಣಿನ ರಸನ ಮೇನ್ ಇದಕ್ಕೆ ಬೇಕಾಗಿರೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ ಮತ್ತು ನಾನು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಟೊಮೊಟೊ ಹಣ್ಣು ನಾನು ಬೇಯಿಸಿ ತೊಗೊಂಡಿದ್ದೆ. ನೋಡಿ, ನೀವು ರೊಟ್ಟಿ ಮಾಡೋ ತವ ಇರುತ್ತಲ್ಲ, ಅದರಲ್ಲಾದರೂ ಈ ಥರ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ನೋಡಿ, ಒಂದು ಬಾಣಲೆಯಲ್ಲಾದರೂ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಒಂದು ಟೊಮೊಟೊ ಹಣ್ಣು, ಒಂದು 4 ಮೆಣಸಿನ್ಕಾಯಿ ಸಹ ನಾನು ನೋಡಿ ಈ ಥರ ಹುರ್ಕೊಂಡಿದ್ದೀನಿ. ಮತ್ತು 2 ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಮತ್ತು ಟೊಮೊಟೊ ಹಣ್ಣು. ಎಣ್ಣೆ ಹಾಕಬೇಡ ಫ್ರೆಂಡ್ಸ್, ಹಾಗೆ ಹುರ್ಕೋಬೇಕು. ಎಣ್ಣೆ ಹಾಕ್ತಾನೆ ಹುರ್ಕೊಳ್ರಿ. ಇವಾಗ ನೋಡಿರಿ, ಒಂದು ಈ ಥರ ಕುಟ್ಟೋ ಕಲ್ಲಲ್ಲಿ ಮೊದಲು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಟ್ಕೊಳ್ಳಿ. ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಟ್ಟು ಕುಟ್ಕೊಂಡು ಅದು ಸ್ವಲ್ಪ ಸಣ್ಣ ಆಯಿತು ಅಂದರೆ ಸಾಕು. ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಆವಾಗಲೇ ನಾನು ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆಲ್ಲ, ಬೆಳ್ಳುಳ್ಳಿನ ಬೇಳೆ ಮಾಡಿ ಹಾಕಿ ರುಬ್ಕೋಬೇಕು. ಒಂಥರ ಪೇಸ್ಟ್ ಮಾಡ್ಕೋಬೇಕು. ನೀವು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಿರಲ್ಲ, ಆ ಟೈಪ್ ಆದರೆ ಸಾಕು. ಫ್ರೆಂಡ್ಸ್, ಒಂದು ಹೇಳ್ತೀನಿ, ಇದು ಮಾತ್ರ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಯಾಕಾದರೂ ಪಾನಿಪುರಿ ತಿನ್ನಬೇಕು ಅನ್ನಿಸ್ದಾಗ ಸಹಿತ ನೀವು ಈ ಥರ ಗೊಜ್ಜು ಮಾಡಿಕೊಂಡು ನೀವು ಇದಕ್ಕೆ ಪುರಿನಾದರೂ ಕರ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ರೀ ಇದು. ನಮ್ಮವ್ವ ನನಗೆ ಹೇಳ್ಕೊಟ್ಟಿದ್ರು. ಇದನ್ನು ನಾನು ಮಾಡಿದೆ, ತುಂಬ ಸಖತ್ತಾಗೆ ಬರ್ತಾಯಿದೆ ಇದು. ನೋಡಿ, ನೀವು ಸಾರು ತಿಂದು ಬೇಜಾರಾಗಿರುತ್ತಲ್ಲ ಸಾಂಬಾರ, ಆವಾಗ ಇದನ್ನು ಹಸಿ ಗೊಜ್ಜು ಮಾಡ್ಕೊಳ್ಳಿ. ಮನೇಲಿ ಟೊಮೊಟೊ ಹಣ್ಣು ಮತ್ತು ಮೆಣಸಿನಕಾಯಿ, ನೆಕ್ಸ್ಟು ಈರುಳ್ಳಿ ಇದ್ದರೆ ಸಾಕು, ಬೇಗ ಆಗುವಂಥದ್ದು ಇದು ಸಾರು. ನೋಡಿ, ಇದನ್ನು ನೀವು ಇದಕ್ಕೇನು ಗ್ಯಾಸು ಬೇಡ, ಒಲೆನೂ ಬೇಡ. ನೋಡಿ, ಹಾಗೆ ನಾವು ಗ್ಯಾಸು ಒಲೆ ಬೇಡ್ದೇ ಹಾಗೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇವಾಗ ನೋಡಿ ನಾನು ಇದನ್ನು ಕುಟ್ಕೋತೀನಿ. ನೋಡಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಬಂದು ಬೆಳ್ಳುಳ್ಳಿ ಗಡ್ಡೆನ ಹಾಕ್ಬಿಡ್ತೀನಿ ನೀಟಾಗಿ. ನೀವು ಫ್ರೆಂಡ್ಸ್, ಒಂದು ಹೇಳ್ತೀನಿ, ಸ್ವಲ್ಪ ಸಿಪ್ಪೆ ತಗೊಂಡ್ರೆ ಸಾಕು ಬೆಳ್ಳುಳ್ಳಿನ. ಯಾಕಂದರೆ ಹಸಿ ಬೆಳ್ಳುಳ್ಳಿ ಆದ್ರಂತೂ ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು. ಇವಾಗ ನೋಡಿ, ಇದನ್ನು ಸಹ ನಾನು ನೀಟಾಗಿ ಕುಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಈರುಳ್ಳಿ ತೊಗೊಳ್ಳಿ, ಒಂದು 5-6 ಸಣ್ಣದು ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಮೇಲೆ ನೋಡಿ ನೀವು ತೊಗೋಬೇಕು. ಇವಾಗ ನೋಡಿ, ನೀಟಾಗಿ ಇದನ್ನೆಲ್ಲ ಕುಟ್ಕೋಬೇಕು. ನೋಡಿ, ಕುಟ್ಟೋ ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿನಾದರೂ ಮಾಡ್ಕೊಳ್ಳಿ. ಆದರೆ ಕುಟ್ಟೋ ಕಲ್ಲಿಗೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಕುಟ್ಕೋತಾ ಇದ್ದೀನಿ. ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಮಾಡೋದೇನು ಅವಶ್ಯ ಇಲ್ಲ ಅನ್ನಿಸ್ತು, ಹಾಗಾಗಿ ಕುಟ್ಕೋತಾ ಇದ್ದೀನಿ. ನೋಡಿ, ಇದರಲ್ಲೇ ಜೀರಿಗೆನ, ಯಾಕಂದರೆ ಮಿಕ್ಸರಲ್ಲಿ ಜೀರಿಗೆ ಸಣ್ಣ ಆಗೋದಿಲ್ವಲ್ಲ, ಹಾಗಾಗಿ ನೀವು ಬೇಕು ಅಂದರೆ ಜೀರಿಗೆ ಮತ್ತು ಇದನ್ನು ಮೆಣಸಿನಕಾಯಿ ಬೆಳ್ಳುಳ್ಳಿ 3 ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ರುಬ್ಕೋಬೇಕು. ಬೇಕು ಅಂದರೆ ಕುಟ್ಟೋಕೊಲ್ ಇಲ್ಲ ಅಂದರೆ ಹಾಗೆ ಮಾಡಿ. ಕುಟ್ಟೋಕೊಲ್ಲಿದ್ದರೆ ಕುಟ್ಟೋಕೊಲ್ಲಲ್ಲೇ ಕುಟ್ಬಿಡಿ, ಯಾಕಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಪಾತ್ರೆ ತೊಗೊಂಡಿದ್ದೆ. ಇದಕ್ಕೆ ಆವಾಗಲೇ ನಾನು ಟೊಮೊಟೊ ಹಣ್ಣು ಏನು ಬೇಯಿಸಿಟ್ಕೊಂಡಿದ್ದೆಲ್ಲ ಹುರಿದಿಟ್ಕೊಂಡಿದ್ದೆ. ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕಿಬಿಡಿ ದಯವಿಟ್ಟು, ಹಾಗೆ ಹುರ್ಕೊಳ್ಳಿ. ಇದು ನೋಡಿ, ನೀಟಾಗಿ ನಾನು ಕಿವುಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಿವುಚ್ಕೋಬೇಕು ನೀವು ನೀಟಾಗಿ. ನೋಡಿ, ಟೊಮೊಟೊ ಹಣ್ಣು ಈ ಥರ ಎಲ್ಲ ನೀಟಾಗಿ ಹೊಡ್ಕೋಬೇಕು ನೀವು. ಈ ಥರ ಕಿವುಚ್ಕೋಬೇಕು ನೀವು. ಮಿಕ್ಸರ್ಗೇನು ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಅಷ್ಟೊಂದು ರುಚಿ ಕೊಡಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ನಾನು. ಇವಾಗ ನೋಡಿ, ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ಮಿಜ್ಕೊಂಡಿದ್ನಲ್ಲ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಅದರಲ್ಲೇ ಸ್ವಲ್ಪ ಬಿಡಿ. ಲಾಸ್ಟಿಗೆ ಮೇಲ್ಗಡೆ ಡೆಕೋರೇಷನ್ನೇ ಬೇಕಾದ್ರೆ ನೀವು ಹಾಕೋಬೋದು. ಇದು ನೀವು ಪುರಿ ಮಾಡಿಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ಪುರಿ ಅಂದರೆ ಪಾನಿಪುರಿಗಂತೂ ಇನ್ನೂ ಸಖತ್ತಾಗೇ ಬರುತ್ತೆ. ಹಸಿ ಗೊಜ್ಜು ಮಾತ್ರ ಇದೇ ಥರ ಮಾಡ್ಕೊಳ್ಳಿ. ಪಾನಿ ಮಾಡೋಕ್ಕೆ ನಿಮ್ಮ ಮನೆಯಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ದಾಗ ನೀವು ಈ ಥರನಾದರೂ ಮಾಡಿಕೊಂಡು ತಿನ್ಬೋದು ಪಾನಿನ. ನೋಡಿ, ಇವಾಗ ನಾನು ಹಸಿ ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಆವಾಗಲೇ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹಸಿ ಖಾರ ಅದನ್ನು ಸಹಿತ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಹುಣಸೆ ರಸ ಹಾಕಬೇಕು ಫ್ರೆಂಡ್ಸ್, ನೀರು ಹಾಕೋ ಆಗಿಲ್ಲ. ನೀರು ಬೇಕಾದರೆ ನೀವು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಅನಿಸುತ್ತೆ ಫ್ರೆಂಡ್ಸ್, ಯಾಕಂದರೆ ಟೊಮೊಟೊ ಹಣ್ಣು ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅನಿಸುತ್ತೆ. ಬಟ್ ಆದರೆ ಟೇಸ್ಟ್ ಹೇಳ್ತೀನಿ, ಬಿಸಿ ಅನ್ನ ಮತ್ತು ಬಿಸಿ ತುಪ್ಪ ಇದ್ಬಿಟ್ರೆ ಸಖತ್ತಾಗೆ ಬರುತ್ತೆ ಹಸಿ ಗೊಜ್ಜು. ನೋಡಿ, ನೀವು ಇದನ್ನು ನೀರು ಹಾಕ್ತೇನೆ ಸ್ವಲ್ಪ ರೊಟ್ಟಿಗೆ ಬೇಕಾದ್ರೆ ತೆಗೆದು ಇಟ್ಕೊಳ್ಳಿ. ಆಮೇಲೆ ಹುಣಸೆ ರಸ ಸ್ವಲ್ಪ ನೀರು ಅಂದರೆ ಅದೇ ಹುಣಸೆ ರಸದ್ದು ಏನಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ
ಎಲ್ಲ ಮಿಕ್ಸ್ ಮಾಡಿ ನೋಡಿ ಏನು ಸಖತ್ ನೋಡಿದ್ರೇ ಬೇಗ ಬೇಗ ಊಟ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್. ಆ ಥರ ಬಾಯಲ್ಲಿ ನೀರು ಬರುತ್ತೆ ಇದು ಹಸಿ ಗೊಜ್ಜು. ಬಟ್ ನನಗೂ ಇಷ್ಟು ಚೆನ್ನಾಗಾಗುತ್ತೆ ಯಪ್ಪ, ಇದಕ್ಕೇನು ಒಗ್ಗರಣೆ ಕೊಟ್ಟಿಲ್ಲ ಏನಿಲ್ಲ, ಹೆಂಗೆ ಊಟ ಮಾಡೋದು ಅನಿಸ್ತಿತ್ತು. ಬಟ್ ನಮ್ಮ ತಾಯಿಯವರು ಹೇಳಿಕೊಟ್ರು. ನಮ್ಮ ತಾಯಿಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಬಟ್ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತೇವಲ್ವ ನಾವು, ಆದರೆ ಅವ್ರ ಕೈ ರುಚಿ ಮರೆಯೋಕ್ಕಾಗಲ್ಲ. ಬಟ್ ಅವ್ರ ಥರ ನಮಗೆ ಮಾಡೋಕ್ಕೆ ಬರಲ್ಲ, ಆದರೂ ನಾವು ಟ್ರೈ ಮಾಡ್ತೀವಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ ನೋಡಿ ನಾನು ಒಗ್ಗರಣೆ ಕೊಟ್ಟಿಲ್ಲ ಏನಿಲ್ಲ, ಹೆಂಗಪ್ಪ ತಿನ್ನೋದು ಅನಿಸ್ತಿತ್ತು. ಬಟ್ ಇದಕ್ಕೆ ಒಗ್ಗರಣೆ ಮತ್ತು ಏನು ಹಾಕ್ದೇ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳ್ತೀರಾ ಫ್ರೆಂಡ್ಸ್. ದಯವಿಟ್ಟು ಒಂದೇ ಸಲ ನೀವು ಇದನ್ನು ಟ್ರೈ ಮಾಡಿರಿ. ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿರಿ, ಅಂದರೆ ಅರಿಶಿನ ಪುಡಿ ಹಾಕ್ಬೇಕು ನೋಡಿರಿ. ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡಿ ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ರೀ ಇದು. ಹಸಿ ಗೊಜ್ಜು ಅಂತ ಹೆಸರಿಗೆ ಎಷ್ಟೇ ಇರ್ಬೋದು, ಬಟ್ ಏನು ರುಚಿ ಕೊಡುತ್ತೆ ಅಂತೀರ. ಇದನ್ನು ಮಾತ್ರ ನೀವು ಹೊಲಕ್ಕೆ ಯಾರು ಜಾಸ್ತಿ ಹೊಲಕ್ಕೆ ಹೋಗೋರಿದ್ರೆ ಇದನ್ನು ಮಾಡ್ಕೊಂಡು ಹೋಗ್ರಿ. ಇನ್ನೂ ಹೊಲದಲ್ಲಿ ಮಾತ್ರ ಇನ್ನೂ ರುಚಿ ಕೊಡುತ್ತೆ. ಏನು ರುಚಿ ಅಂತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರೆಲ್ಲ ಹಸಿ ಗೊಜ್ಜು ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನನ್ನ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಇವಾಗ ನೋಡಿರಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮೇಲ್ಗಡೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟೆ ಹಸಿ ಗೊಜ್ಜು ರೆಡಿ ಆಗಿಬಿಡುತ್ತೆ ನೋಡಿರಿ. ಹಸಿ ಗೊಜ್ಜು ಮತ್ತು ಬಿಸಿ ಅನ್ನ ಎರಡೂ ಇದ್ದರೆ ಒಂದು ಹಪ್ಪಳ ಕರ್ಕೊಂಡು ತಿಂದುಬಿಡಿ ಫ್ರೆಂಡ್ಸ್. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ನೋಡಿರಿ ಹಸಿ ಗೊಜ್ಜು ಮತ್ತು ಬಿಸಿ ಅನ್ನ ರೆಡಿ ಆಗೈತಿ, ಬನ್ನಿ ಊಟ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.